ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೆಆರ್ಎಸ್ ಅಣೆಕಟ್ಟೆಗೆ ಮುಖ್ಯಮಂತ್ರಿಗಳಿಂದ ಬಾಗಿನ ಸಮರ್ಪಣೆ. ಜೆಡಿಎಸ್ ಬಿಜೆಪಿ ವಿರುದ್ಧ ಹರಿಹಾಯ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಾವೇರಿ ಆರತಿಗೆ ವಿರೋಧ ಮಾಡಬೇಡಿ ಎಂದ ಡಿಕೆ ಶಿವಕುಮಾರ್. ಮಂಡ್ಯ ಜಿಲ್ಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ. ಭಾರತೀನಗರ ಮಂಡ್ಯದಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕಾರ್ಯಕ್ಕೆ ಚಾಲನೆ. ಡಿಕೆ ಶಿವಕುಮಾರ್ ಹೇಳಿಕೆ ವಿರುದ್ಧ ತೀವ್ರ ಪ್ರಹಾರ. ಕಾವೇರಿ ಆರತಿ ಕೈಬಿಡಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗೆ ಮನವಿ. ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ. ಸಂಸದ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ. ಮದ್ದೂರಿನಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಮಕ್ಕಳನ್ನು ಮೊಬೈಲ್ನಿಂದ ದೂರ ಇಡಲು ಸ್ವಾಮೀಜಿ ಸಲಹೆ. ಶಿಕ್ಷಣದ ಮಹತ್ವ ತಿಳಿಯಲು ಡಾಕ್ಟರ್ ಜಯಪ್ರಕಾಶ ಗೌಡ ಇಂಗಿತ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಜಾನಪದ ಸಂಭ್ರಮ ಯಶಸ್ವಿ. ಜಾನಪದ ಪರಿಚಾರಕರಿಗೆ ಆತ್ಮೀಯ ಸನ್ಮಾನ. ಮೇಳೈಸಿದ ಜಾನಪದ ಕಲರವ. 93 ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಜೂನ್ ತಿಂಗಳಿನಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿರುವ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಾಗಿನ ಸಮರ್ಪಿಸಿದರು. ಇದೊಂದು ಐತಿಹಾಸಿಕವಾದಂಥ ಸಂದರ್ಭ ಅಂತಲೇ ಹೇಳ್ಬೋದು. ಮುಖ್ಯಮಂತ್ರಿಗಳು ಹೇಳಿರುವ ಹಾಗೆ 93 ವರ್ಷಗಳ ನಂತರ KRS ಡ್ಯಾಮ್ ತುಂಬಿರುವಂಥದ್ದು ಜೂನ್ ತಿಂಗಳಿನಲ್ಲಿ. ಸಾಮಾನ್ಯವಾಗಿ ಜುಲೈ, ಆಗಸ್ಟ್ ಈ ಥರದ ಒಂದು ಹೇಳ್ಕೊಂಡಿರ್ತಿದ್ದು. ಕೆಲವು ಸಲ ತುಂಬೇ ಇರ್ತಿರಲಿಲ್ಲ, ಬರಗಾಲ ಬಂದಾಗ ತುಂಬೇ ಇರ್ತಿರಲಿಲ್ಲ. ಅವ್ರು ಸಿದ್ದರಾಮಯ್ಯನವ್ರು ಏನು ಮಾಡ್ಕೊಂಡಾಗ ಒಂದು ಸಾರಿ ಅವ್ರು CM ಆಗಿದ್ದಾಗ KRS ತುಂಬಲೇ ಇಲ್ಲ, ಬರ ಅಂದ್ಬಿಟ್ಟು ವಿರೋಧ ಪಕ್ಷದವ್ರೆಲ್ಲ ಸಿದ್ದರಾಮಯ್ಯನ ಕಾಲ್ಗುಣ ಸರಿಲ್ಲ ಅಂತ ಟೀಕೆ ಮಾಡಿದ್ರು ಅಂತ ಅವ್ರನ್ನ ನೆನಪು ಮಾಡ್ಕೊಂಡ್ರು. ಅವರೇ ಹೇಳಿರುವ ಹಾಗೆ ಸಾಮಾನ್ಯವಾಗಿ ಜಲಾಶಯ ತುಂಬುವುದು ಯಾವ ಕಾಲ್ಗುಣದಿಂದಲೂ ಅಲ್ಲ, ಕೈಗುಣದಿಂದಲೂ ಅಲ್ಲ. ಅದು ಕುಮಾರಸ್ವಾಮಿ ಕಾಲ್ಗುಣನೂ ಆಗಲ್ಲ, ಯಡಿಯೂರಪ್ಪನ ಕೈಗುಣನೂ ಆಗಲ್ಲ, ಅಥವಾ ಸಿದ್ದರಾಮಯ್ಯ ಕೈಗುಣನೂ ಆಗಲ್ಲ. ಪ್ರಕೃತಿ ಮನಸ್ಸು ಮಾಡಬೇಕು, ಪ್ರಕೃತಿಯಿಂದ ಮಾತ್ರ ಈ ಥರದ್ದೆಲ್ಲ ಸಾಧ್ಯ ಆಗೋದು. ಹಾಗಾಗಿ ಈ ಬಾರಿ ಎಲ್ಲ ಕಡೆ ಬಾಡಿಗೆಗಿಂತ ಹೆಚ್ಚು ಮಳೆ ಆದದ್ರಿಂದ ಸಹಜವಾಗಿ ಕೃಷ್ಣರಾಜಸಾಗರ ನಿರೀಕ್ಷೆಗೂ ಮೀರಿ ಬೇಗ ತುಂಬಿತು ಅದಕ್ಕೆ ಅನ್ನುವಂಥದ್ದು. ಹಾಗಾಗಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಣ್ಯರು ಸೇರಿದರು. ವಿಶೇಷವಾಗಿ ಡಿಕೆ ಶಿವಕುಮಾರ್ ಮಾತನಾಡುವಾಗ ಕಾವೇರಿ ಆರತಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕಿತ್ತು, ಮಾತನಾಡ್ತಾರ ಅಂತ. ಅದೇ ರೀತಿ ಅವರು ಕಾವೇರಿ ಆರತಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಆ ಮೂಲಕ ನಾವು ಯಾವುದೇ ಕಾರಣಕ್ಕೂ ಗೋ ಬ್ಯಾಕ್ ಇಲ್ಲದೇ ಇಲ್ಲ, ಹೋಗೋದಿಲ್ಲ ನಾವು ಅನ್ನುವಂಥ ಒಂದು ಸಂದೇಶ ನೀಡಿದ್ದಾರೆ. ನೀವೇ ಸಹಕಾರ ಕೊಡಿ, ಕಾವೇರಿ ಆರತಿಗೆ ವಿರೋಧ ಮಾಡಬೇಡಿ, ನೀವೇ ಒಂದು ಸಹಕಾರ ಕೊಡಿ ಅನ್ನೋಂಥ ಮಾತನ್ನು ಹೇಳುವ ಮೂಲಕ KRSನಲ್ಲಿ ಕಾವೇರಿ ಆಗುತ್ತೆ, ಅಮ್ಯೂಸ್ಮೆಂಟ್ ಪಾರ್ಕ್ ಆಗುತ್ತೆ ಅನ್ನೋದನ್ನು ಸಂದೇಶ ಕೊಟ್ಟಿದ್ದಾರೆ. ಆದರೆ ಯಾಕೋ ಏನೋ ಒಂದು ಸಂಘಟನೆ, ಬಹುಶಃ ನೆಕ್ಸ್ಟ್ ನ್ಯೂಸ್లో ಬರುತ್ತೆ, ಅದು ಒಂದು ಸಂಘಟನೆ ಮಾತ್ರ ಏನೋ ವಿರೋಧ ಮಾಡಿ ಮನವಿ ಕೊಟ್ಟಿದ್ದಾರೆ. ಆದರೆ ಯಾರೂ ಕೂಡ ಒಂದು ವಿರೋಧ ಮಾಡುವಂಥ ಸಾಧ್ಯತೆ ಕಂಡು ಬಂದಿಲ್ಲ. ಈ ವಿಷಯ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ರೈತ ನಾಯಕಿ ಸುನಂದ ಜಯರಾಮ್ ಈಗಾಗಲೇ ಅದರ ಬಗ್ಗೆ ಒಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ನ್ಯಾಯಾಲಯ ಕೂಡ ಇದಕ್ಕೆ ಸ್ವಲ್ಪ ತಡೆಯೋದನ್ನೋದಕ್ಕಿಂತ ಒಂದು ಸ್ವಲ್ಪ ಬ್ರೇಕ್ ಹಾಕಿದೆ. ಯಾಕಂದರೆ ಒಂದಷ್ಟು ಡೀಟೇಲ್ಸ್ ಕೊಡಿ, ಸಾಧಕ ಬಾಧಕಗಳ ಬಗ್ಗೆ ನೀವು ಯೋಚನೆ ಮಾಡಿಲ್ಲ ರಾಜ್ಯ ಸರ್ಕಾರ ಅಂತೇಳಿ ಅದು ಕೂಡ ಒಂದು ಸ್ವಲ್ಪ ಸರ್ಕಾರಕ್ಕೆ ಬಿಸಿ ಮುಡಿಸಿರೋದ್ರಿಂದ ಅದರ ಡಾಕ್ಯುಮೆಂಟ್ಸ್ಗಳನ್ನ ಸರಿಪಡಿಸ್ತಿದ್ದಾರೆ. ಆದಾಗ್ಯೂ ಕೂಡ ಡಿಕೆ ಶಿವಕುಮಾರ್ ವಿಷಯ ಪ್ರಸ್ತಾಪ ಮಾಡಿದರು. ಅದು ಒಂದು ರೀತಿ ಸೂಕ್ಷ್ಮವಾಗಿ ಯಾರು ವಿರೋಧ ಮಾಡ್ತಿದ್ದ ಅವರಿಗೆ ಉತ್ತರ ಕೊಟ್ಟ ರೀತಿಯಾಗಿರಬೇಕು ಮತ್ತು ನಾವು ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶ ರವಾನೆಯಾಗುವ ರೀತಿಯಾಗಿತ್ತು. ಒಟ್ಟಾರೆ ಕಾರ್ಯಕ್ರಮದ ವರದಿ ಹೇಗಿತ್ತು ನೋಡ್ಕೊಂಬನ್ನಿ. 93 ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯ ಐತಿಹಾಸಿಕ KRS ಸಂಪೂರ್ಣವಾಗಿ ಜೂನ್ ತಿಂಗಳಿನಲ್ಲಿ ಭರ್ತಿಯಾಗಿದ್ದು, 4ನೇ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರೊಂದಿಗೆ ಬಾಗಿನ ಸಮರ್ಪಣೆ ಮಾಡಿದರು. ಇಡೀ ಕರುನಾಡು ಸುಭಿಕ್ಷವಾಗಿ ಇರುವಂತೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನು ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲ ಜನನಾಯಕರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ, ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ. ನಗುಮೊಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ N. ಚಲುವರಾಯಸ್ವಾಮಿಯವರು, ಡಾಕ್ಟರ್ H. C. ಮಹದೇವಪ್ಪನವರು, ತನ್ವಿ ಸೇಠ್ರವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪದ್ಭರಿತವಾದಂತಹ, ನಾಡಿನ ಜನರಿಗೆ ಸಂಪದ್ಭರಿತವಾದಂತಹ ಬದುಕನ್ನು ಕೊಡು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೀವಿಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ. ಬಾಗಿನದ ಸಮರ್ಪಣೆಯಾಗಿದೆ ಆಗುತ್ತಿದೆ. ಶ್ರೀ ಗೌರವ್ ಗುಪ್ತಾ, ಸರ್ಕಾರದ ಪ್ರಮುಖ ಕಾರ್ಯದರ್ಶಿಗಳು, ಜಲಸಂಪನ್ಮೂಲ ಇಲಾಖೆ, ಮಂಡ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್ ಅವರು ಬಾಗಿನವನ್ನು ಸಮರ್ಪಣೆ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂಥ ಶ್ರೀ ಪ್ರಭಾಕರ್ ಸರ್ ಅವರು ಅತ್ಯಂತ ತರುವಾಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ನಾಡಿಗೆ ಶುಭ ಸಂಕಲ್ಪ ಕಲ್ಪಿಸುವಂತೆ ಪೂಜೆ ಸಲ್ಲಿಸಿದರು. ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್. ಚಲುವರಾಯಸ್ವಾಮಿ, ನಾವು ಪ್ರಚಾರದಲ್ಲಿ ಹಿಂದೆ ಬಿದ್ದಿದ್ದೇವೆ.
5 ಗ್ಯಾರಂಟಿ ಯೋಜನೆಗಳನ್ನು ನಾವು ನೀಡಲು ವಿಫಲವಾಗಿದ್ದೇವೆ, ಸರ್ಕಾರ ಆರ್ಥಿಕವಾಗಿ ವಿಫಲವಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡಿದವು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅನುಭವದೊಂದಿಗೆ 16 ಬಾರಿ ಯಶಸ್ವಿಯಾಗಿ ಬಜೆಟ್ ಮಂಡಿಸಿದರು. ಹೂವಿನಂತೆ ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದರು. ಇವರು ಇವೆಲ್ಲ ಗ್ಯಾರಂಟಿ ಕೊಡ್ತಾರೆ, ನಿಯಂತ್ರಿಸ್ತಾರೆ ಅನ್ನೋದ್ರಿಂದ BJPಯವರು ಏನು ಅವರು ತಮಟೆ ತಗೊಂಡು ವಿಧಾನಸೌಧ ಮುಂದೆ, TV ಅವ್ರ ಮುಂದೆ ಕುಮಾರಸ್ವಾಮಿಯವರು, ಯಡಿಯೂರಪ್ಪನ ಮಗ ಬೊಮ್ಮಾಯಿಯವರು ಎಲ್ಲ ಓಡಾಡಿದ್ರು. ಆದರೆ ನಮ್ಮ ಸಿದ್ದರಾಮಯ್ಯನವರ ಅನುಭವ 16 ಆರ್ಥಿಕ ಇಲಾಖೆಯಲ್ಲಿ ಬಜೆಟನ್ನು ಮಂಡಿಸಿದಂಥವರು ಬಹುಶಃ ಹೇಗೆ ಹೂವಿನಂತೆ ಅದನ್ನು ಬಗೆಹರಿಸಿ 5 ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದ ಉದ್ದಗಲಕ್ಕೂ ಸಮಸ್ಯೆನ ಬಗೆಹರಿಸಿದ್ರು. ಮಳೆ ಬೀಳಲಿಲ್ಲ, ಅದು ಪ್ರಕೃತಿ. ನನ್ನ ಕೈಲಿ ನಿಮ್ಮ ಕೈಲಿದ್ದರೆ ನಾವು ಯಾವಾಗ ಬೇಕು ಅವಾಗ ಊಹಿಸ್ಬೋದಾಯ್ತು, ಯಾವಾಗ ಬೇಕು ಅವಾಗ ನಿಲ್ಲಿಸ್ಬೋದಾಯ್ತು. ಮಳೆ ಜಾಸ್ತಿ ಆದರೂ ಕಟ್ಟ, ಕಡಿಮೆ ಆದರೂ ಕಟ್ಟ, ಸಮತೋಲನವಾದರೂ ಮಾತ್ರ ಉಪಯೋಗ. ಆದರೆ ನಮ್ಮ ಕೈಲಿ ಇಲ್ಲ, ಯಾರ ಕೈಲೂ ಇಲ್ಲ. ಪ್ರಕೃತಿ, ಆ ಶಿವ ಹೇಗೆ ನಿರ್ಧಾರ ಮಾಡ್ತಾನೋ ಹಾಗಾಗತ್ತೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತನಾಡಿ, ನಮ್ಮ ಸಂತೋಷವೇ ನಮ್ಮನ್ನು ನಂಬಿದ ಜನರನ್ನು ಸಂತೋಷವಾಗಿಡುವುದು, ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ, KRS ನಮ್ಮೆಲ್ಲರ ಜೀವನಿಧಿ. KRS ಭರ್ತಿಯಾದಾಗ ಅನ್ನದಾತ ಸಂತೃಪ್ತಿಯಾಗಿರ್ತಾನೆ ಅಂತ ಹೇಳಿದರು. ಭಾರತದಲ್ಲೇ ಶ್ರೇಷ್ಠವಾದ ನದಿ ಕಾವೇರಿ ನದಿ. ರಾಜ್ಯದಲ್ಲೇ ಹುಟ್ಟಿ ತಮಿಳುನಾಡು, ಕೇರಳ ಹಾಗೂ ಬೆಂಗಳೂರಿಗೆ ನೀರು ಹಂಚುವ ನದಿಯಾಗಿದೆ ಅಂತ ಹೇಳಿದ ಅವರು, ಕಾವೇರಿ ಜಲನಯನ ಪ್ರದೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2,000 ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಗೆ ಇದುವರೆಗೆ 1,000 ಕೋಟಿ ಅನುದಾನವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಿದ್ದೇವೆ. ಹಾಗಾಗಿ ತಾಳ್ಮೆಯಿಂದ ಇರಬೇಕು, ನಾವು ಮಾತು ಉಳಿಸಿಕೊಳ್ಳುತ್ತೇವೆ, ಅದು ನಮ್ಮ ಬದ್ಧತೆ ಅಂತ DK ಶಿವಕುಮಾರ್ ಹೇಳಿದರು. ಕನ್ನಂಬಾಡಿ ಯಾವಾಗೆಲ್ಲ ಭರ್ತಿ ಆಗ್ತದೆ, ಅನ್ನದಾತರೆಲ್ಲ ನಾವೆಲ್ಲ ಸಂತೃಪ್ತಿಯಿಂದ ಬದುಕ್ತಾ ಇರ್ತೇವೆ. ಇವತ್ತು ನಾವೆಲ್ಲರೂ ಕೂಡ ಕಾವೇರಿ ತಾಯಿಗೆ ಬಹಳ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲ ಭಕ್ತಿಯನ್ನು ಅರ್ಪಿಸಿದ್ದೇವೆ. ಭಾರತದಲ್ಲೇ ಬಹಳ ಶ್ರೇಷ್ಠವಾದಂಥ ನದಿ. ನಾವು ಹೆಂಗೆ ನಮ್ಮ ಹಿಮಾಲಯದಿಂದ ಪರ್ವತದಿಂದ ಹರ್ಕೊಂಡು ಬರ್ತದೋ, ಆ ಶ್ರೇಷ್ಠ ನದಿಗಳಲ್ಲೂ ಕೂಡ ಕಾವೇರಿ ನದಿ. ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಾವು ಇವತ್ತು ತಮಿಳುನಾಡು, ಕೇರಳ, ಬೆಂಗಳೂರು ನಗರ ಎಲ್ಲ ಕೂಡ ನಾವೆಲ್ಲ ಹಂಚ್ತಾ ಇದ್ದೇವೆ. ಇವತ್ತು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 93 ವರ್ಷಗಳ ನಂತರ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ ಕನ್ನಂಬಾಡಿ ಸಂಪೂರ್ಣ ಭರ್ತಿಯಾಗಿದೆ. ಇದು ಇತಿಹಾಸ ಅಂತ ಹೇಳಿದರು. 2023-24ನೇ ವರ್ಷದಲ್ಲಿ ಬರಗಾಲ ಇದ್ದಾಗ ನಮ್ಮ ಸರ್ಕಾರ ಆಡಳಿತದಲ್ಲಿತ್ತು. ಆಗ KRSನಲ್ಲಿ ನೀರು ತುಂಬಲಿಲ್ಲ. ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಕಾಲ್ಗುಣ ಸರಿಯಿಲ್ಲ ಅಂತ ಟೀಕೆ ಮಾಡಿದ್ರು. ಆದರೆ ನಾವು ಮೂಢನಂಬಿಕೆಯನ್ನು ವಿರೋಧ ಮಾಡ್ತೇವೆ. ಮಳೆ ಬರುವುದು ಪ್ರಕೃತಿ ನಿಯಮ. ಪ್ರಕೃತಿ ವಿರುದ್ಧವಾಗಿ ನಾವು ಯಾರೂ ಕೂಡ ಹೋಗೋಕ್ಕಾಗೋಲ್ಲ. ವಿರೋಧ ಪಕ್ಷದವರು ಮೂರ್ಖರಲ್ಲವೇ? ನಾಡಿನ ಜನತೆ ಈ ಸತ್ಯವನ್ನು ತಿಳಿದುಕೊಳ್ಳಬೇಕು. ವಿಪಕ್ಷದವರು ಸುಳ್ಳು ಹೇಳ್ತಾರೆ ಅಂತ ಟೀಕೆ ಮಾಡಿದರು. ಈ ವರ್ಷ ಕಾವೇರಿ ನಿಗಮಕ್ಕೆ 3,000 ಕೋಟಿ ಅನುದಾನ ಕೊಟ್ಟಿದ್ದೇನೆ. ಟೀಕೆ ಮಾಡುವವರು ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದವರು, ತಪ್ಪು ಹುಡುಕುವುದೇ ವಿರೋಧ ಪಕ್ಷಗಳ ಕೆಲಸವಲ್ಲ ಅಂತ ಹೇಳಿದರು. ತಾವು ಕೊಡಲ್ಲ, ಬೇರೆಯವರು ಕೊಟ್ಟವರನ್ನು ಸಹಿಸಲ್ಲ ಅಂತ ಅವರು ವಿಪಕ್ಷಗಳನ್ನು ಟೀಕೆ ಮಾಡಿದರು. BJPಯವರು ಯಾವಾಗಲೂ ಕೂಡ ಸ್ವತಂತ್ರವಾಗಿ ಸರ್ಕಾರ ರಚಿಸಲು ಸಾಧ್ಯವಿಲ್ಲ, ಮುಂದೆಯೂ ರಚಿಸಲ್ಲ. ಸ್ವಂತ ಬಲದಿಂದ ಅವರು ಅಧಿಕಾರಕ್ಕೆ ಬಂದಿಲ್ಲ. ಹಿಂಬದಿ ರಾಜಕಾರಣ ಮಾಡಿದ್ದಾರೆ. ಆಪರೇಷನ್ ಕಮಲ ಮಾಡಿಕೊಂಡು ರಾಜಕಾರಣ ಮಾಡಿದ್ದಾರೆ. ವಿರೋಧ ಪಕ್ಷ ಇರಬೇಕು, ಆದರೆ ಸುಳ್ಳು ಆಪಾದನೆ ಮಾಡೋದೇ ಅವರ ಕೆಲಸವಲ್ಲ ಅಂತ ಹೇಳಿದರು. ರಾಜ್ಯ ಸರ್ಕಾರ ಜನಪರ ಕೆಲಸ ಮಾಡುತ್ತದೆ ಅಂತ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು ಇದೇ ಮೊದಲು ಇತಿಹಾಸದಲ್ಲಿ. ಎಂಥ ಮೂಢಾತ್ಮರು ಇರಬೇಕು ಅವರು. ನೀವು ತಿಳ್ಕೊಂಡ್ರೆ ಸಾಕು, ಈ ನಾಡಿನ ಜನ ತಿಳ್ಕೊಂಡ್ರೆ ಸಾಕು, ವಿರೋಧ ಪಕ್ಷದವ್ರು ಏನಂತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಲ್ಲ. ವಿರೋಧ ಪಕ್ಷದವರು ಸುಳ್ಳೇ ಟೀಕೆಗಳು ಮಾಡೋದು, ಸುಳ್ಳುಗಳನ್ನೇ ಟೀಕೆ ಮಾಡೋದು. ನಾನು ಈ ವರ್ಷ ಕಾವೇರಿ ಕಾವೇರಿ ಅಭಿವೃದ್ಧಿ ನಿಗಮಕ್ಕೆ 3,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ಏನಪ್ಪ ಮಹೇಶ, ಏನಯ್ಯ MD ಹೇಳಯ್ಯ ಕರೆಕ್ಟಾಗಿ? ಯಾವಾಗಲೂ ಕೊಟ್ಟಿದ್ರಾ?
ಇದೇ ಫಸ್ಟ್ ಟೈಮ್. ಟೀಕೆ ಮಾಡೋರು ಯಾವಾಗಾದ್ರೂ ಕೊಟ್ಟಿದ್ರೆ ಅಧಿಕಾರದಲ್ಲಿ ಇದ್ದಾಗ? ಇಲ್ಲ, ಕೊಡೋದು ಇಲ್ಲ. ಯಾಕಂತಂದ್ರೆ ಟೀಕೆ ಮಾಡದೆ ಅವರ ಉದ್ಯೋಗ. ಕಾರ್ಯಕ್ರಮದಲ್ಲಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಮಹಾದೇವಪ್ಪ, ವೆಂಕಟೇಶ್, ಬೋಸರಾಜು, ರವಿಕುಮಾರ್ ಗೌಡ ಗಣಿಗ, ಪುಟ್ಟರಂಗ ಶೆಟ್ಟಿ, ಮರಿತಿಬ್ಬೇಗೌಡ, ಮಧುಮಾದೇಗೌಡ, ಕದಲೂರು ಉದಯ್, ದಿನೇಶ್ ಗೂಳಿಗೌಡ, ರವಿಕುಮಾರ್ ಗೌಡ ಗಣಿಗ, ವಿವೇಕಾನಂದ, ಗೌರವ್ ಗುಪ್ತಾ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಗಣ್ಯರು ಪಾಲ್ಗೊಂಡಿದ್ದರು. ಆಡಳಿತದಲ್ಲಿ ಇದ್ದೇವೆ ಎನ್ನುವ ಕಾರಣಕ್ಕೆ ದುರಹಂಕಾರ, ದರ್ಪ, ದೌರ್ಜನ್ಯ ಮಾಡುವುದನ್ನು ಬಿಡಿ. ನಾಳೆ ವಿಧಾನಸಭಾ ಚುನಾವಣೆ ಘೋಷಣೆಯಾದರೆ ಕಾಂಗ್ರೆಸ್ ಶಾಸಕರನ್ನು ದುರ್ಬೀನ್ ಹಾಕಿ ಹುಡುಕುವ ಪರಿಸ್ಥಿತಿ ಬರ್ತಿದೆ ಅಂತ ನಿಖಿಲ್ ಕುಮಾರಸ್ವಾಮಿ, JDS ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ. ಭಾನುವಾರ ಭಾರತೀನಗರ ಮತ್ತು ಮಂಡ್ಯದಲ್ಲಿ ವಿಶೇಷವಾಗಿ ಅವರು JDS ಸದಸ್ಯತ್ವ ನೋಂದಣಿ ಅಭಿಯಾನ, JDS ನಡೆ ಸಂಘಟನೆ ಕಡೆ ಅನ್ನುವಂಥದ್ದು ರಾಜ್ಯ ವ್ಯಾಪ್ತಿಯವರು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ರಾಮನಗರದಿಂದ ಶುರುವಾಗಿದ್ದು ಈಗ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಮಂಡ್ಯ ಅಂದಾಗ ಒಂದಷ್ಟು ನಿರೀಕ್ಷೆಗಳಿರ್ತದೆ. ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ನಿನ್ನೆ ತಮ್ಮ ಭಾಷಣದಲ್ಲಿ DK ಶಿವಕುಮಾರ್ ಅವ್ರನ್ನ ಲೆಫ್ಟ್ ರೈಟ್ ತೆಗೆದುಕೊಂಡಂಗೆ ಕಾಣ್ತದೆ. ಸಾಕಷ್ಟು ಅಲ್ಲೂ ಭಾರತೀನಗರದಲ್ಲಿ ಅದೇ ಮಾತಾಡಿದ್ದಾರೆ. ಬಟ್ ಮಂಡ್ಯದಲ್ಲಂತೂ ನಮ್ಮ ಇಡೀ ಭಾಷಣವನ್ನು DKC ವಿರುದ್ಧ ಅವರು ಚಾರ್ಜ್ ಮಾಡಿದ್ದಾರೆ. ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಒಂದು ವಾರದಿಂದ ನೋಡ್ಕೊಂಡು ಬನ್ನಿ. ಮಂಡ್ಯದ ಕಾಳಿಕಾಂಬ ಸಮುದಾಯ ಭವನದಲ್ಲಿ ನಡೆದ JDS ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಕಾರ್ಯಕರ್ತರ ಸಭೆಗೆ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯ ಜನರನ್ನು ಛತ್ರಿಗಳು ಅಂತ ಹೇಳಿಕೆ ನೀಡಿ ಮಾರನೇ ದಿನ ಛತ್ರಿ ಎಂದರೆ ಪ್ರಬುದ್ಧರು, ಬುದ್ಧಿವಂತರು ಅಂತ ಹೇಳುತ್ತೀರಾ ಎಂದು DK ಶಿವಕುಮಾರ್ ಉಲ್ಟಾ ಹೊಡೆದರು. ಈ ಜಿಲ್ಲೆಯ ಜನರು ಪ್ರಬುದ್ಧರಿದ್ದಾರೆ, ಯಾವಾಗ ಮೇಲೆ ಕೆತ್ತಬೇಕು ಹಾಗೂ ಕೆಳಕ್ಕೆ ಬೀಳಿಸಬೇಕು ಎಂಬುದು ಅವರಿಗೆ ಗೊತ್ತಿದೆ ಅಂತ ಹೇಳಿದರು. JDS ಮತ್ತೆ ಅಧಿಕಾರಕ್ಕೆ ಬರುವಂತೆ ಮಾಡಲು ಪಕ್ಷ ಸಂಘಟನೆಯಲ್ಲಿ ತೊಡಗಬೇಕು. ಚುನಾವಣೆ 3 ವರ್ಷಗಳು ಇರುವಾಗಲೇ ಸಂಘಟನೆಗೆ ತೊಡಗಿದ್ದೇನೆ ಎಂದಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವೆ ಎನ್ನುವ ವಿಶ್ವಾಸವನ್ನು ಅವರು ಕಾರ್ಯಕರ್ತರಿಗೆ ತಿಳಿಸಿದರು. ರಾಜಕೀಯ ಷಡ್ಯಂತ್ರದಿಂದ 2019ರಲ್ಲಿ ನಾನು ಸೋಲಾಗಿತ್ತು, ಆದರೆ ಈಗ ನನ್ನ ತಂದೆಗೆ ಲಕ್ಷಾಂತರ ಮತದಾರರು ಬಹುಮತ ಕೊಟ್ಟು ಜಯಗಳಿಸುವಂತೆ ಮಾಡಿದ್ದೀರಾ. ಇದನ್ನು ಮರೆಯಲು ಸಾಧ್ಯವಿಲ್ಲ. ನಾವು ನಿಮ್ಮ ಮನೆ ಮಕ್ಕಳಿದ್ದಂತೆ ಅಂತ ಅವರು ಹೇಳಿದರು. ಕಟ್ಟಬೇಕು. ಮತ್ತು ಯಾರ್ಯಾರು ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಸಕ್ರಿಯರಾಗಿ ದುಡಿದಿದ್ದಾರೆ ಅಂಥವ್ರನ್ನ ಗುರುತಿಸ್ತಕ್ಕಂಥ ಕೆಲಸ, ಅಂಥವ್ರ ಜೊತೆ ನಾನು ಒಂದು ಸಮಾಲೋಚನೆಯನ್ನು ಮಾಡ್ತಕ್ಕಂಥದ್ದು, ಕೂತು ಅವ್ರ ಜೊತೆ ಚರ್ಚೆನ ಮಾಡ್ತಕ್ಕಂಥದ್ದು, ಮುಕ್ತವಾಗಿ ಅವರ ಮನೆಗಳಿಗೆ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು, ಅವ್ರು ಕೊಡ್ತಕ್ಕಂಥ ಉಪಹಾರವನ್ನು ಸಹಿಸಿ ಅವ್ರ ಜೊತೆಯಲ್ಲಿ ನಾನು ಇದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಇನ್ನೂ 3 ವರ್ಷ ಇದೆ ಸಾರ್ವತ್ರಿಕ ಚುನಾವಣೆಗೆ. ಎಲ್ಲರ ಮನಸ್ಸಲ್ಲೂ ಇದೇನು ಇನ್ನೂ 3 ವರ್ಷ ಚುನಾವಣೆ ಇದೆಯಲ್ಲ, ಜನತಾದಳ ಪಕ್ಷ ಎಂದೂ ಕೂಡ ಚುನಾವಣೆ ಸಮೀಪದಲ್ಲಿ ಸ್ವಲ್ಪ ವೇಗವನ್ನು ತಗೊಳ್ತಕ್ಕಂಥ ಪಕ್ಷ. ಆದರೆ ಈಗಲಿಂದನೇ ಭಾಳ ಗಂಭೀರವಾಗಿ ಪಕ್ಷ ಸಂಘಟನೆಗೆ ಸಮಯವನ್ನು ಮೀಸಲಿಟ್ಟು ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳ ಆಶೀರ್ವಾದದೊಂದಿಗೆ ಅನೇಕ ಜಿಲ್ಲೆಗಳಿಗೆ ಈಗ ತಾನೇ ಪ್ರವಾಸವನ್ನು ಮಾಡಿ ಮುಗಿಸಿದ್ದೇನೆ. ಇವತ್ತು ವಿಶೇಷವಾಗಿ ನಮ್ಮ ಮಾತೃ ಜಿಲ್ಲೆ ಜನತಾದಳ ಪಕ್ಷದ ರಾಜಕಾರಣ ಏನಾದರೂ ಪ್ರಾರಂಭ ಆಗಿರ್ತಕ್ಕಂಥ ಜಿಲ್ಲೆ ಈ ರಾಜ್ಯದಲ್ಲಿ ಏನಾದರೂ ಇದ್ದರೆ ಅದು ಮೊದಲನೇ ಸ್ಥಾನ ಮಂಡ್ಯ ಜಿಲ್ಲೆಗೆ ಸಿಕ್ಕಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ BR ರಾಮಚಂದ್ರ ಮಾತನಾಡಿ, ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷಕ್ಕೆ ಶಕ್ತಿ ತರುತ್ತಿದ್ದಾರೆ. ಕಾರ್ಯಕರ್ತರು ಕೂಡ JDS ಪಕ್ಷದ ಬಲವರ್ಧನೆಗೆ ಶ್ರಮಿಸಬೇಕು ಅಂತ ಹೇಳಿದರು. ಶಾಸಕರು ದಿನಪ್ರತಿ ಫೇಸ್ಬುಕ್ನಲ್ಲಿ ಲಕ್ಷಾಂತರ ರೂಪಾಯಿ ಕಾಮಗಾರಿಗಳ ಬಗ್ಗೆ ಮಾತನಾಡುತ್ತಾರೆ. ಇವರೊಬ್ಬ ಸುಳ್ಳಿನ ಸರದಾರ, ಇವರಿಂದ ಯಾವ ಕೆಲಸವೂ ಸಾಧ್ಯವಿಲ್ಲ. ಇವರಿಗೆ ಮುಂದಿನ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸುತ್ತಾರೆ ಅಂತ ಹೇಳಿದರು. ನಿಜವಾಗ್ಲೂ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹೋಗಿ ಇವತ್ತು ಒಂದು ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ಖುಷಿ ಆಗ್ತದೆ. ಅವರೇ ನಿಮ್ಮ ಊರಿಗೆ ಬರ್ತಾ ಇದ್ದೀನಿ, ನಿಮ್ಮ ಜೊತೆ ಇರ್ತೀನಿ, ಜನರೊಂದಿಗೆ ಜನತಾದಳ ನಾನು ಕಟ್ಟೆ ತೀರ್ತೀನಿ, ನಮ್ಮ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಡನೆ ಅಂತೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಬರ್ತೀನಿ ಅಂತೇಳಿ ಬರ್ತಾ ಇದಾರಲ್ಲ, ನಮಗೆ ಇದು ನಿಜವಾಗ್ಲೂ ಒಂದು ಹುಮ್ಮಸ್ಸು. ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದು ಹುಮ್ಮಸ್ಸು ಬಂದಿದೆ. ನಾವು ನಿಜವಾಗ್ಲೂ ಸೈನಿಕರಂತಿದ್ದಾಗೆ ಅಂತ ಒಂದು ಉದಾಹರಣೆ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ಈಗ ಶಾಸಕರು ಹೇಳ್ತಾ ಇರ್ತಾರೆ,
ದಿನ 40 ಕೋಟಿ 400 ಕೋಟಿ. ಈಗ ಹಂಪಾಪುರಕ್ಕೆ 600 ಕೋಟಿ ಅಂತಾರೆ. ಹಂಪಾಪುರದಲ್ಲಿ 600 ಕೋಟಿ ಮಾಡಿದ್ರೆ ಊರನ್ನೇ ಚೇಂಜ್ ಮಾಡ್ಬೋದು, ಊರನ್ನೇ ತೆಗೆದು ಮಂಡ್ಯ ಮಾಡ್ಬೋದಪ್ಪ 600 ಕೋಟಿ ಮಾಡಿದ್ರೆ. ಸುಳ್ಳುಗಾರ, ಸುಳ್ಳಿನ ಸರದಾರ, ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಬರೀ ಸುಳ್ಳು ಹೇಳ್ಕೊಂಡು ಹೇಳಿದ್ರೆ ಆಗಲ್ಲ. ನಮ್ಮ JDS ಕಾರ್ಯಕರ್ತರು ಸೈನಿಕರಿದ್ದ ರೀತಿಯಲ್ಲಿ ಮನೆಯಲ್ಲಿ ಮಕ್ಕಳು ಬಿಟ್ಟು ಹೆಂಡತಿನ ಬಿಟ್ಟು ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ, ಹಂಗೆ ಪಕ್ಷಕ್ಕೋಸ್ಕರ ಹೋರಾಡುವಂಥ ನಮ್ಮ ಕಾರ್ಯಕರ್ತರ ಮುಖಂಡರು ಗಟ್ಟಿಯಾಗಿದ್ದಾರೆ. ಶಾಸಕರೇ, ನಮ್ಮ ಶಾಸಕರು ನಿಮ್ಮ ಏನು ಒಂದು ಬೆದರಿಕೆಗೆ ಆಗಲಿ ಒಂದು ಆಡಂಬರಕ್ಕಾಗಲಿ ಯಾರೂ ತಲೆ ಬಗ್ಗುವುದಿಲ್ಲ, ನಿಮಗೆ ಸಲಾಮು ಹೊಡೆಯೋದಿಲ್ಲ. ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ KT ಶ್ರೀಕಂಠೇಗೌಡ, ಮಾಜಿ ಶಾಸಕರಾದ ಡಾಕ್ಟರ್ K ಅನ್ನದಾನಿ, ಮುಖಂಡರಾದ ಅಮರಾವತಿ ಚಂದ್ರಶೇಖರ್, ಸಿದ್ದರಾಮಯ್ಯ, ರವಿ ತಿಮ್ಮಯ್ಯ, ಜಯರಾಮ್, ಮಹಮ್ಮದ್ ಪುಟ್ಟಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಮದ್ದೂರು ಪಟ್ಟಣದ ಡಾಕ್ಟರ್ HK ಮರಿಯಪ್ಪ ಕಾನ್ವೆಂಟ್ ಪ್ರಾಥಮಿಕ ಪೂರ್ವ ವಿದ್ಯಾರ್ಥಿಗಳಿಗೆ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಮದ್ದೂರು ಪಟ್ಟಣದ ಡಾಕ್ಟರ್ HK ಮರಿಯಪ್ಪ ಕಾನ್ವೆಂಟ್ ಪ್ರಾಥಮಿಕ ಪೂರ್ವ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ಪುಟ್ಟ ಮಕ್ಕಳಿಗೆ ಅವರ ತಾಯಂದಿರು ಅಕ್ಷರಾಭ್ಯಾಸ ಮಾಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳನ್ನು ನೀಡಿ ಮುಂದೆ ಅವರು ದಾರಿ ತಪ್ಪಲು ಕಾರಣವಾಗುತ್ತಿದ್ದಾರೆ. ಸ್ವತಃ ವಿವೇಚನೆ ಬರುವವರಿಗೆ ಮಕ್ಕಳನ್ನು ಮೊಬೈಲ್ನಿಂದ ದೂರ ಇಡಿ ಅಂತ ಸಲಹೆ ನೀಡಿದರು. ಆ ಉನ್ನತಿಯನ್ನು ನೀವೇನು ಬಯಸ್ತೀರಿ, ತಾಯಿಯಂದಿರು ತಂದೆಯಂದಿರು, ನಮ್ಮ ಮಗು ಈಗ ಆಗಬೇಕು ಅಂತ ಹೇಳಿ ಆ ಬಯಕೆ ಈಡೇರಬೇಕು ಅಂದರೆ ಮುಖ್ಯವಾಗಿ ಅಕ್ಷರಗಳ ಅಭ್ಯಾಸ ಆಗಬೇಕು, ಅಕ್ಷರ ಜ್ಞಾನ ಇರಬೇಕಾಗುತ್ತೆ. ನಮ್ಮ ಅಹಂಕಾರವನ್ನ ಕ್ಷಯಿಸುವ, ನಮ್ಮ ಅಜ್ಞಾನವನ್ನ ನಾಶ ಮಾಡುವ, ನಮ್ಮ ಜೀವನ ಮೌಲ್ಯಗಳನ್ನ ಉನ್ನತೀಕರಣ ಮಾಡುವಂತ ಒಂದು ಜ್ಞಾನವನ್ನ ಪಡ್ಕೋಬೇಕು. ಮಕ್ಕಳಿಗೆ ಕಲಿಸೋದು ಮುಖ್ಯ ಅಲ್ಲ. ಈ ಚಿಕ್ಕ ಮಕ್ಕಳಿಗೆ ಅವ್ರೇನು ತಿಳಿದಿಲ್ಲ ಪಾಪ, ಮುಗ್ಧ ಮಕ್ಕಳು ಏನೋ ನಮ್ಮ ತಾಯಿದ್ರು ಕರ್ಕೊಂಡ್ ಬಂದಿದ್ದಾರೆ, ಅಕ್ಕಿ ಇಟ್ಕೊಂಡಿದ್ದಾರೆ, ತಟ್ಟೆ ಇಟ್ಕೊಂಡಿದ್ದಾರೆ. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಮಾತನಾಡಿ, ಶಿಕ್ಷಣಕ್ಕೆ ಅತ್ಯಂತ ಮೌಲ್ಯ ಮತ್ತು ಮಹತ್ವವಿದ್ದು ಮಕ್ಕಳು ವಿದ್ಯಾರ್ಜನೆಗೆ ಒತ್ತು ನೀಡಬೇಕು, ಪೋಷಕರು ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕು, ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಅಂತ ಅವರು ಹೇಳಿದರು. ಪ್ರಕೃತಿ ನಮಗೆ ನೀಡತಕ್ಕಂಥದ್ದು ಶಿಕ್ಷಣ, ಇನ್ನೊಂದು ಬಗೆಯ ಶಿಕ್ಷಣ, ಮತ್ತೊಬ್ಬರನ್ನ ನೋಡಿ ಕಲ್ತುಕೊಳ್ತಕ್ಕಂಥದ್ದು ಮತ್ತೊಂದು ಬಗೆಯ ಶಿಕ್ಷಣ. ಹೀಗೆ ಮನುಷ್ಯ ಎಲ್ಲದರಿಂದಲೂ ಕೂಡ ಕಲಿತಾ ಹೋಗ್ತಾನೆ. ಅದಕ್ಕೆ ಮನುಷ್ಯನಷ್ಟು ಋಣಕ್ಕೆ ಬೀಳುವಂಥ ಒಂದು ಪ್ರಾಣಿ ಯಾವುದು ಕೂಡ ಇಲ್ಲ. ಯಾಕೆಂದರೆ ನೀರು, ನೆರಳು, ಹಣ್ಣು, ಹಂಪಲು ಇವೆಲ್ಲವನ್ನು ಕೂಡ ನಾವು ಪಡ್ಕೊಂಡು ಬೆಳೀತಾ ಹೋಗ್ತೇವೆ. ನಾವು ಬೆಳೆದ ಮೇಲೆ ಅದಕ್ಕೆ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದಾಗಬೇಕು. ಆ ದೃಷ್ಟಿಯಿಂದ ಶಿಕ್ಷಣಕ್ಕೆ ಮಹತ್ವ ಬಂದಿದೆ, ನಮಗೆ ತಿಳುವಳಿಕೆ ಇದೆ. ಇನ್ನಿತರ ಪ್ರಾಣಿಗಳಿಗೂ ನಮಗೂ ಇರುವಂಥ ವ್ಯತ್ಯಾಸ ಅಂದರೆ ಯಾವುದು, ಏನು, ಹೇಗೆ ಅನ್ನುವಂಥ ಒಂದು ಅರಿವನ್ನು ಪಡ್ಕೊಂಡಿರೋದಕ್ಕೆ ಮನುಷ್ಯ ಉಳಿದ ಪ್ರಾಣಿಗಳಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಶಾರದಾ ಪೂಜೆಯೊಂದಿಗೆ ಅಕ್ಷರಾಭ್ಯಾಸವನ್ನು ವಿದ್ವಾನ್ ಡಾಕ್ಟರ್ ರಾಘವೇಂದ್ರ ಅವರು ನಡೆಸಿಕೊಟ್ಟರು. ಸರಸ್ವತಿ ಪೂಜೆಯೊಂದಿಗೆ ಎಲ್ಲ ಮಕ್ಕಳಿಗೆ ಅವರ ತಾಯಂದಿರು ವೇದಘೋಷದ ನಡುವೆ ಅಕ್ಷರಾಭ್ಯಾಸವನ್ನು ಆರಂಭಿಸಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಮತ್ತು ಅಧ್ಯಾಪಕ ವೃತ್ತಿಯಿಂದ ನಿವೃತ್ತರಾದ MS ಜ್ಞಾನದೇಶಮೂರ್ತಿ ಅವರಿಗೆ ಸ್ವಾಮೀಜಿಯವರು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಚಂದುಪುರ ಶಿಕ್ಷಣ ಟ್ರಸ್ಟ್ನ ಶಿವಲಿಂಗೇಗೌಡ, MH ಚೆನ್ನಗೌಡ ವಿದ್ಯಾನಿಲಯದ ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರು, ಅವೇರಹಳ್ಳಿ ಡಾಕ್ಟರ್ ಶಾಂತಮರಿಯಪ್ಪ ಕಾನ್ವೆಂಟ್ನ ಕಾರ್ಯದರ್ಶಿ SP ಹರೀಶ್, ಆಡಳಿತಾಧಿಕಾರಿ ರವಿ, ವರದರಾಜು, ಚಂದ್ರಶೇಖರ್, ಕೃಷ್ಣ, ಮಹೇಶ್ ಸೇರಿದಂತೆ ಇನ್ನಿತರರಿದ್ದರು. ಬೆಂಗಳೂರು JC ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಮೊದಲನೇ ರಾಜ್ಯ ಕನ್ನಡ ಜಾನಪದ ಸಮ್ಮೇಳನ ಪರಿಷತ್ನ ರಾಜ್ಯ ಅಧ್ಯಕ್ಷರಾದ ಜಾನಪದ ಡಾಕ್ಟರ್ ಬಾಲಾಜಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದಿದೆ. ನೂರಾರು ಸಂಖ್ಯೆಯಲ್ಲಿ ಜಾನಪದ ಕಲಾವಿದರು ಪಾಲ್ಗೊಂಡು ದಿನವಿಡೀ ತಮ್ಮ ಕಲೆಯ ರಸದೌತಣವನ್ನು ಪ್ರೇಕ್ಷಕರಿಗೆ ನೀಡಿದ್ದಾರೆ. ಡಾಕ್ಟರ್ ಬಾಲಾಜಿ, ಜಾನಪದ ಬಾಲಾಜಿ ಅನ್ನುವಂಥ ಅವರು ಮೊದಲು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಸಕ್ರಿಯ ಕೆಲಸ ಮಾಡಿದ್ದಾರೆ. ಜೊತೆಗೆ ಈಗ ಸಂಘಟನೆಯ ಜೊತೆಗೆ ರಾಜ್ಯ ಜಾನಪದ ಸಮ್ಮೇಳನ ಅಂತ ಹುಟ್ಟಾಕಿ ಅದರ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯವ್ಯಾಪ್ತಿ ತಮ್ಮ ಸಂಘಟನೆಯನ್ನು ವಿಸ್ತರಣೆ ಮಾಡಿದ್ದಾರೆ. ವಿಶೇಷವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಒಂದೇನು ಸಮ್ಮೇಳನ ಮಾಡಿದರು, ಅಕ್ಷರಶಃ ಅದೊಂದು ದೇಸಿ ಸಮ್ಮೇಳನ ಬಗ್ಗೆ ಮೂಡಿತು. ದಿನವಿಡೀ ನಡೆದಂಥ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಕಲಾವಿದರು ವೈವಿಧ್ಯಮಯವಾದಂಥ ಕಲಾ ಪ್ರಕಾರಗಳನ್ನು ನೀಡಿದ್ದಾರೆ. ಬಹುಶಃ ಅದೊಂದು ಅಪೂರ್ವವಾದಂಥ ಕಾರ್ಯಕ್ರಮ ಅಂತಲೇ ಹೇಳಬಹುದು. ಅದೊಂದು ಅದ್ಭುತ ಮತ್ತು ವಿಶಿಷ್ಟವಾಗಿ ಮೂಡಿಬಂತು. ಮಂಡ್ಯ ಸೇರಿದಂತೆ ಸಾಕಷ್ಟು ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಘಟಕವನ್ನು ಮಾಡ್ತಿದ್ದಾರೆ. ಇಲ್ಲಿಯೂ ಕೂಡ ಸಮ್ಮೇಳನ ಮಾಡಬೇಕು ಅನ್ನುವಂಥ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ರವೀಂದ್ರ ಕ್ಷೇತ್ರದಲ್ಲಿ ನಡೆದಂತಹ ಕಾರ್ಯಕ್ರಮದ ವರದಿ ಇಲ್ಲಿದೆ. ಬೆಂಗಳೂರಿನ JC ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಮೊದಲನೇ ರಾಜ್ಯ ಕನ್ನಡ ಸಮ್ಮೇಳನ ಯಶಸ್ವಿಯಾಗಿ ಮತ್ತು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಜಾನಪದ ವಿವಿಧ ಪರಿಕರಗಳ ವಾದ್ಯಗಳೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಉದ್ಘಾಟಿಸಲಾಯಿತು.
ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಿವೃತ್ತ IAS ಅಧಿಕಾರಿ ಡಾಕ್ಟರ್ ಸೋಮಶೇಖರ್ ಅವರು ಕಾರ್ಯಕ್ರಮದ ಆಯೋಜಕರಾದ ಬಾಲಾಜಿಯವರ ಸ್ವಯಂ ಪ್ರತಿಭೆ ಮತ್ತು ಪರಿಶ್ರಮದಿಂದ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿದರು. ಜಾನಪದವನ್ನು ಉಳಿಸಿ ಬೆಳೆಸಬೇಕಾದ ತುರ್ತು ಅವಶ್ಯಕತೆ ಇದೆ ಅಂತ ಹೇಳಿದರು. ಬಂಧುಗಳೇ, ಜಾನಪದ ಸಾಹಿತ್ಯದ ಮೂಲ ಜೀವದ್ರವ್ಯವೇ ಮಾನವನ ಸರ್ವಾಂಗೀಣ ವಿಕಾಸ, ಸಂಸ್ಕಾರ, ಸಂಸ್ಕೃತಿಯ ಆವಿಷ್ಕಾರ. ಈ ಸಾಹಿತ್ಯದ ಸದಾಶಯ ಹಳ್ಳಿಯ ಮೂಲದಿಂದ, ಮಣ್ಣಿನ ಸೊಗಡಿನಿಂದ ಮುಗ್ಧ ಜನರ ಮನೆಗಳ ಮನೋಮಂದಿರದಲ್ಲಿ ಮೂಡಿ ಬಂದ ಜಾನಪದ ಸಾಹಿತ್ಯ ಎಲ್ಲ ಸಾಹಿತ್ಯಗಳಿಗೆ ತಾಯಿ ಇದ್ದಂತೆ. ಕನ್ನಡ ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಮಾತನಾಡಿ, ಇಡೀ ರಾಜ್ಯದಲ್ಲಿ ಜಾನಪದ ಸಂಸ್ಕೃತಿ ಮತ್ತು ದೇಶಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಸಮ್ಮೇಳನ ನಡೆಸಲಾಗುತ್ತಿದೆ. ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಸಮ್ಮೇಳನ ನಡೆಸುವ ಇಂಗಿತವನ್ನು ಅವರು ವ್ಯಕ್ತಪಡಿಸಿದರು. ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಹೋಬಳಿ ಮಟ್ಟದ ಅಧ್ಯಕ್ಷರು, ವಿಭಾಗ ಸಂಚಾಲಕರು ಎಲ್ಲರೂ ಸೇರಿ ಮಾಡಿ ರಾಜ್ಯದಲ್ಲಿ ಹೊಸ ಜಾನಪದದ ಕ್ರಾಂತಿಯನ್ನು ಉಂಟಾಕಿದ್ದಾರೆ. ಎಷ್ಟೋ ಸಂಸ್ಥೆಗಳು ಸರ್ಕಾರದ ಅನುದಾನ ತಗೊಂಡು ವರ್ಷಕ್ಕೆ ಕೇವಲ 1-2 ಕಾರ್ಯಕ್ರಮ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷರುಗಳೆಲ್ಲ ಕಷ್ಟಪಟ್ಟು ಸ್ವಂತ ದುಡ್ಡಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿ 12,000 ದಾಟಿಸಿದ್ದಾರೆ. ಅಂದರೆ ನಾವು ಇಡೀ ನಮ್ಮ ಕನ್ನಡ ಜಾನಪದ ಪರಿಷತ್ ಬಳಗಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಾನಪದ ಅವಿನಾಶಿ, ಜಾನಪದ ಅಲಿಖಿತ ಸಂವಿಧಾನ, ಜಾನಪದಕ್ಕೆ ಇತಿಮಿತಿ ಇಲ್ಲ, ಚೌಕಟ್ಟಿಲ್ಲ, ಒಂದು ಧರ್ಮ ಜಾತಿಗೆ ಸೀಮಿತವಾಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಹಿಂದೆ ರಾಜಾಶ್ರಯ ತೆಗೆಯುವ ಮಠದಾಶ್ರಯ 2 ಶ್ರೀಗಳು ಮುಂದೆ ಕೂತಿದ್ದಾರೆ. ಅವರ ಆಶ್ರಯದಲ್ಲಿ ನಾನು ಸೋಮಶೇಖರ್ ಸರ್ ಹೇಳ್ತಿದ್ದೆ, ಬೆಳಗಾವಿಯ ರುದ್ರಾಕ್ಷಿ ಮಠದಲ್ಲಿ ನಾವು ಒಂದು ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನ ಮಾಡಬೇಕು. ರಾಜ್ಯದ ಎಲ್ಲ ಜಿಲ್ಲೆಯ ಬುಡಕಟ್ಟು ಹಾಗೂ ಮೂಲ ಜನಪದ ಕಲಾವಿದರನ್ನು ಕರೆಸಿ 2 ದಿನಗಳ ಕಾಲ ಮಠದಲ್ಲಿ ಒಂದು ಜಾನಪದದ ವೈಭವ ಮತ್ತು ಜಾತ್ರೆಯ ರೀತಿ ಮಾಡಬೇಕು ಅಂತ ಮಾತಾಡ್ತೀನಿ ಅಂತ ಹೇಳಿದರೆ, ಸ್ವಾಮೀಜಿಗಳಲ್ಲಿ ಮನವಿ ಮಾಡ್ತಾ ನಾಗನೂರು ಮಠ ಸದಾ ನಮ್ಮ ಜಾನಪದಕ್ಕೆ ಪ್ರೋತ್ಸಾಹ ನೀಡತಕ್ಕಂಥ ಮಠವಾಗಿ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಸೌಮ್ಯನಾಥ ಸ್ವಾಮೀಜಿ, ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ಸೇರಿದಂತೆ ಅನೇಕ ಮಠದ ಪೀಠಾಧಿಪತಿಗಳು ಆಗಮಿಸಿದರು. ಸಮಾರಂಭದಲ್ಲಿ ಸಾಧಕರುಗಳಾದ ಬೆಂಗಳೂರು ಜಯದೇವ ಆಸ್ಪತ್ರೆಯ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ HS ನಟರಾಜ್ ಶೆಟ್ಟಿ, ನಾಡೋಜ SK ಕರೀಂ ಖಾನ್ ಅವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ಭಾರತಿ ಮರವಂತೆ, ತ್ರಿಪುರ ಸುಂದರಿ ಹಾಗೂ ಮಂಗಳ ಭಾಸ್ಕರ್ ಅವರಿಗೆ ಮಧುರ ಚೆನ್ನ ರಾಜ್ಯ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಅದೇ ರೀತಿ ಸಾಹಿತ್ಯ, ಸಂಗೀತ, ವೀಣಾವಾದಕಿ, ಚಲನಚಿತ್ರ ನಿರ್ಮಾಪಕಿ, ಇಂದು ಸಂಜೆ ಪತ್ರಿಕೆ ವ್ಯವಸ್ಥಾಪಕ ಸಂಪಾದಕರಾದ ಡಾಕ್ಟರ್ GY ಪದ್ಮನಾಗರಾಜ್, ಸಮತಾ B ದೇಶಮಾನೆಯವರನ್ನು ಕೂಡ ಗೌರವಿಸಲಾಯಿತು. ಜೊತೆಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಕನ್ನಡ ಜನಪದ ಪರಿಷತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೊಫೆಸರ್ KS ಕೌಲಗಿ, ಗೋವಿಂದರಾಜು ನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಜನಪದ ಪರಿಷತ್ ಅಧ್ಯಕ್ಷರಾದ ನರಸಿಂಹಮೂರ್ತಿ ಸೇರಿದಂತೆ ಅನೇಕ ಗಣ್ಯರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇಡೀ ರವೀಂದ್ರ ಕಲಾಕ್ಷೇತ್ರ ಜಾನಪದ ಮತ್ತು ಕಲಾವಿದರಿಂದ ಹಬ್ಬದ ರೀತಿಯಲ್ಲಿ ಸಿಂಗಾರಗೊಂಡಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ತೆರೆದ ವಾಹನದಲ್ಲಿ ಅದ್ದೂರಿ ಕಲಾ ಪ್ರಕಾರಗಳೊಂದಿಗೆ ಬೃಹತ್ ವೇದಿಕೆಗೆ ಕರೆತರಲಾಯಿತು. ಇಡೀ ದಿನ ನಡೆದ ಸಮಾರಂಭದಲ್ಲಿ ಕಲೆ, ಸಂಸ್ಕೃತಿ ಹಾಗೂ ದೇಸಿ ಸಂಸ್ಕೃತಿಯ ಅನಾವರಣವಾಯಿತು. ಸಭೆಯಲ್ಲಿ ರಾಜ್ಯದ ವಿವಿಧ ಮೂಲಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಲಾವಿದರು ಪಾಲ್ಗೊಂಡಿದ್ದರು. ಮೈಸೂರು ಆಸ್ತಿಯನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಕಾರ್ಖಾನೆ ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಅವರ ನಡೆಯನ್ನು ಖಂಡಿಸಿ ಮೈಸೂರು ಕಾರ್ಖಾನೆ ಎದುರು CITU, ಕರ್ನಾಡು ಸೇವಕರ ಸಂಘಟನೆ ಹಾಗೂ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದೊಂದು ಈಗ ಸುತ್ತಾಡ್ಕೊಂಡು ಇದು ಯಾವ ಅಂತ ಬರುತ್ತೋ ಗೊತ್ತಿಲ್ಲ, ಶಾಲೆ ಅದು ಮೈಸೂರು ಪ್ರೌಢಶಾಲೆ ಏನಿದೆ ಅದನ್ನು ಖಾಸಗೀಕರಣ ಮತ್ತು ವಿಶೇಷವಾಗಿ ಇಡೀ ಆಸ್ತಿಯನ್ನು ಖಾಸಗೀಕರಣ ಮಾಡಲು ಹೊರಟಿದ್ದಾರೆ ಅನ್ನುವಂಥದ್ದು ಶ್ರೀ ಗಂಗಾಧರ್ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಾಗಿದ್ದಾರೆ. ಅದಕ್ಕೆ ಒಂದಷ್ಟು ವಿವರಣೆಗಳು ಕೊಟ್ಟಾಗಿದ್ದಾರೆ. ಈಗ ಶಿಕ್ಷಣ ಇಲಾಖೆಯಿಂದ ನಮಗೆ ಬುಲಾವ್ ಬಂದಿದೆ, ನಿಮಗೆ ಏನಂತಾರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ನೀವು ಅದನ್ನು ಮುಚ್ಚಿನದಕ್ಕಿಂತ ಬೇರೆ ಶಾಲೆಗೆ ಹಸ್ತಾಂತರ ಮಾಡಿ ಅಂತ ಶಿಕ್ಷಣ ಇಲಾಖೆ ಆದೇಶ ಅವ್ರು ತೋರಿಸಿದ್ದಾರೆ. ಮತ್ತು ವಿಶೇಷವಾಗಿ ಅವರು ಟೆಂಡರ್ ಕೂಡ ಕರೆದಿದ್ದಾರೆ ಒಂದಷ್ಟು ಶಾಲೆಗಳಲ್ಲಿ. ಬಹುಶಃ ಅವ್ರಿಗೂ ಶ್ರೀ ಗಂಗಾಧರ್ ಆದೇಶ ಬಂದಾಗ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಆನಂತರ ಅವರು ಮೀಡಿಯಾಗಳಿಗೆ ಒಂದೊಂದು ಡಾಕ್ಯುಮೆಂಟ್ಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ. ಅದರಲ್ಲಿ ಅವರು ಟೆಂಡರ್ ಕೂಡ ಅಂದರೆ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಬಿಟ್ಬಿಟ್ಟಿದ್ದಾರೆ. ಟೆಂಡರ್ ಅಂತ ಅದಕ್ಕೆ ಟೆಂಡರ್ ಅಂತ ಗುತ್ತಿಗೆ ಅಂತ ಕರಿತೀವಲ್ಲ, ಸಾಕಷ್ಟು ಶಾಲೆಗಳು ಅದನ್ನು ಟೆಂಡರ್ ಹಾಕಿ ಯಾರು ಅದರಲ್ಲಿ
ಹೆಚ್ಚು ಮುತುವರ್ಜಿ ವಹಿಸಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ. ಅದನ್ನು ವಿಶೇಷವಾಗಿ ರಾಮಕೃಷ್ಣ ಮದ್ದೂರಿನ ರಾಮಕೃಷ್ಣ ಅವರ ಶಾಲೆಗೆ ಆ ಗುತ್ತಿಗೆ ಕೊಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂಗೆ ವಿರೋಧ ಎಲ್ಲ ಚರ್ಚೆಯಾಗಿ ಪ್ರತಿಭಟನೆ ಹೇಳಿಕೆ ಶುರುವಾಯಿತು. ಆದರೆ ಸಿ ಡಿ ಗಂಗಾಧರ್ ಮಾತ್ರ ತಮ್ಮ ಹೇಳಿಕೆಯನ್ನು ಮೊನ್ನೆ ಸುದ್ದಿಗೋಷ್ಠಿ ನಡೆಸಿ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಹೋರಾಟಗಾರರು ಮಾತ್ರ ಯಾವುದೇ ಕಾರಣಕ್ಕೂ ಈ ನಿಲುವನ್ನು ನಾವು ತಡೀತೇವೆ, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತೇಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮೈಶುಗರ್ ಆಸ್ತಿಯನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಕಾರ್ಖಾನೆ ಅಧ್ಯಕ್ಷ ಸಿ ಡಿ ಗಂಗಾಧರ್ ಅವರ ನಡೆಯನ್ನು ಖಂಡಿಸಿದ್ದು, ಗುತ್ತಿಗೆ ನಡೆಸಲು ಟೆಂಡರ್ ಕರೆದಿರುವುದನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸಿ ರೈತ ಸಂಘ, CITU, ಕರುನಾಡು ಸೇವಕರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮೈಶುಗರ್ ಕಾರ್ಖಾನೆ ಅಧ್ಯಕ್ಷರ ಕಚೇರಿ ಎದುರು ಜಮಾವಣೆಗೊಂಡ ಕಾರ್ಯಕರ್ತರು ಮೈಶುಗರ್ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರದು ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಅಧ್ಯಕ್ಷರು ಕರೆದಿರುವ ಸಭೆಯು ಜನ ಮತ್ತು ರೈತ ವಿರೋಧಿಯಾಗಿದ್ದು, ಕೂಡಲೇ ಟೆಂಡರ್ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತ ಅವರು ಒತ್ತಾಯಿಸಿದರು. ನಿರ್ವಹಣೆ ಬೇಡವೇ ಬೇಡ, ಬೇಕೇ ಬೇಕು, ಅಧ್ಯಕ್ಷರು ಈ ಕೂಡಲೇ ಎಲ್ಲವನ್ನು ಕೈ ಬಿಡಬೇಕು, ನಿರ್ವಹಣೆಯನ್ನು ಉತ್ತಮವಾಗಿ ಮಾಡಲೇಬೇಕು. ನೇತೃತ್ವವನ್ನು ಶ್ರೀಕುಮಾರಿ, ಇಂಡುವಳ್ಳಿ ಚಂದ್ರಶೇಖರ್, ಶಿವಳ್ಳಿ ಚಂದ್ರು, MB ನಾಗನಗೌಡ, ಬೋರ್ಲಿಂಗೇಗೌಡ, ಜಯರಾಮು, ಪುಟ್ಟಸ್ವಾಮಿ, ಬೂದನೂರು ಶಶಿಕಲಾ, ರಶೀದ್ ಸೇರಿದಂತೆ ಅನೇಕರು ವಹಿಸಿದ್ದರು. ಭಾರತೀಯ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಜನರೊಂದಿಗೆ ಜನತಾದಳ JDS ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಭಾರತೀಯ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಜನರೊಂದಿಗೆ ಜನತಾದಳ JDS ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಾಜ್ಯದ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಹರಿಹಾಯ್ದರು. ಕುಮಾರಣ್ಣ ಅವರು ದೆಹಲಿಯಲ್ಲಿ ರೈತರಿಗೆ ಏನು ಮಾಡಬೇಕು ಮಾಡ್ತಿದ್ದಾರೆ, ನೀವು ಏನು ಮಾಡಿದ್ದೀರಿ ಹೇಳಿ ಅಂತ ಚಲುವರಾಯಸ್ವಾಮಿ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಚಲುವರಾಯಸ್ವಾಮಿ ಅವರೇ, ನಿಮ್ಮ ಕೊಡುಗೆ ಏನು? ಕುಮಾರಣ್ಣನ ಬಗ್ಗೆ ಟೀಕೆ ಮಾಡಿದರೆ ಯಾರ ಹೊಟ್ಟೆನೂ ತುಂಬುವುದಿಲ್ಲ. ನೀವು ರಾಜಕಾರಣದಲ್ಲಿ ಈ ಮಟ್ಟಿಗೆ ಬೆಳೆದು ನಿಂತಿದ್ದೀರಂದರೆ ಯಾರೇ ಬೆಂಬಲದಿಂದ ಅಂತ ಯೋಚನೆ ಮಾಡಿ. ನಿಮ್ಮ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ, ಆದರೆ ರಾಜಕೀಯವಾಗಿ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಿದ್ದೀನಿ ಅಂತ ಹೇಳಿದರು. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿ ಆಗಬೇಕು, 3ನೇ ಬಾರಿಗೆ 5 ವರ್ಷ ಪೂರ್ಣಾವಧಿ ಅಧಿಕಾರ ಮಾಡಬೇಕು. ಈ ಹಿಂದೆ ಕೊಟ್ಟ 20 ತಿಂಗಳ ಆಡಳಿತ ಎಲ್ಲರ ಮನಮುಟ್ಟಿದೆ. ರಾಜ್ಯದ ಎಲ್ಲ ವರ್ಗದ ಜನರು ಎಷ್ಟಕ್ಕೆ ಮತ್ತೆ CM ಆಗಬೇಕು ಅಂತ ಆಸೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರು. 3 ಚುನಾವಣೆಯಲ್ಲಿ ಸೋತಿದ್ರು ಕೂಡ ನಾನು ಧೃತಿಗೆಡಿಸಿಲ್ಲ. ಚುನಾವಣೆ ಸೋಲು ನನ್ನ ಜೀವನಕ್ಕೆ ಪಾಠವಾಗಿದೆ. 3 ಚುನಾವಣೆ ಸೋಲು ನನ್ನನ್ನು ಗಟ್ಟಿಗೊಳಿಸಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ನಿಮ್ಮೆಲ್ಲರ ಒಂದು ಆಶೀರ್ವಾದ ಮಾಡುವ ಮೂಲಕ CS ಪುಟ್ಟರಾಜುರವರು ಸಂಸತ್ ಚುನಾವಣೆಗೆ ನಿಂತಾಗ 5.25 ಲಕ್ಷ ಮತ ನೀಡಿದ್ರಿ, ಸಂಸದರಾಗ ಆಯ್ಕೆ ಮಾಡಿದ್ರಿ. ನಿಖಿಲ್ ಕುಮಾರಸ್ವಾಮಿ ಸೋತಾಗ 50,000 ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದಾದರೆ ನಮ್ಮ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಜನ ನಮ್ಮ ಕೈ ಬಿಟ್ಟಿಲ್ಲ. ಆದರೆ ನಿಮ್ಮ ಋಣ ನಮ್ಮ ಮೇಲಿದೆ, ನಿಮ್ಮ ಋಣ ನಮ್ಮ ಕುಟುಂಬದ ಮೇಲಿದೆ. ನಮ್ಮ ತಂದೆಯವರು ಇವತ್ತು ಡೆಲ್ಲಿಯಲ್ಲಿದ್ದರೂ ಕೂಡ ಅವರ ಹೃದಯ ಮಿಡಿತಕ್ಕಂಥದ್ದು, ಪ್ರತಿ ಕ್ಷಣ ಅವ್ರ ತಲೆನಲ್ಲಿ ಆಲೋಚನೆ ಇರ್ತಕ್ಕಂಥದ್ದೊಂದೇ, ನಾನು ಯಾವಾಗ ಮಂಡ್ಯಕ್ಕೆ ಹೋಯ್ತೀನಪ್ಪ, ನಾನು ಯಾವಾಗ ನಮ್ಮ ಜನಗಳನ್ನ ನೋಡ್ತೇನೆ, ನಮ್ಮ ಜನಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ತಕ್ಕವಾಗೆ ಕಾರ್ಯಕ್ರಮಗಳನ್ನ ಕೊಡಬೇಕು ಕಣಯ್ಯ ಅಂತಕ್ಕಂಥದ್ದು. ನಾನಿವತ್ತು ಸುಮ್ಮನೆ ನಿಮ್ಮ ಮುಂದೆ ಇಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡಬೇಕು ಅಂತ ಹೇಳ್ತಾ ಇಲ್ಲಣ್ಣ. ಸನ್ಮಾನ್ಯ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಬಹುಶಃ ನಾನು ಪದಗಳಲ್ಲಿ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಗರದ ಪ್ರಮುಖ ವೃತ್ತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ JCB ಮೂಲಕ ಹೂಮಳೆಗೆರೆಯಲಾಯಿತು. ಹಾಗೆಯೇ TB ಸರ್ಕಲ್ ಬಳಿ ಬೃಹತ್ ಅನಾನಸ್ ಹಾರ ಹಾಗೂ ದೊಡ್ಡರಸಿಂಕೇರಿಯಲ್ಲಿ ಬೃಹತ್ ಹೂವಿನ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಮಾಜಿ ಸಚಿವ DC ತಮ್ಮಣ್ಣ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದೇನೆ, ಆದರೂ ನನ್ನನ್ನು ಬೆಂಬಲಿಸಲು ನಿರಾಕರಿಸಿದ್ದು ಏಕೆ ಎಂಬುದು ನನಗೆ ಗೊತ್ತಾಗುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿವೇಕಾನಂದ, ಸುರೇಶ್ ಗೌಡ, ಡಾಕ್ಟರ್ K ಅನ್ನದಾನಿ, D ರಮೇಶ್, ಬಿಳಿಯಪ್ಪ, ಚಿಕ್ಕತಮ್ಮೇಗೌಡ, ದಿವ್ಯಾ ರಾಮಶೆಟ್ಟಿ, ಸಂತೋಷ್ ರಾಮಣ್ಣ ಸೇರಿದಂತೆ ಅನೇಕರಿದ್ದರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರಾಳ ದಿನ ಸ್ಮರಣೆ ಮತ್ತು ಮನ್ ಕಿ ಬಾತ್ ಕಾರ್ಯಕ್ರಮವು ತಾಲೂಕಿನ ಕೆನ್ನಾಳು ಗೇಟ್ ಬಳಿ ಇರುವ ಸಂಪ್ರದಾಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕರಾಳ ದಿನ ಸ್ಮರಣೆ ಮತ್ತು ಮನ್ ಕಿ ಬಾತ್ ಕಾರ್ಯಕ್ರಮ ತಾಲೂಕಿನ ಕೆನ್ನಾಳು ಗೇಟ್ ಬಳಿಯ ಸಂಪ್ರದಾಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಆಡಳಿತದ ಯಶಸ್ವಿ 11 ವರ್ಷಗಳ ಸಾಧನೆ ಹಾಗೂ ತುರ್ತು ಪರಿಸ್ಥಿತಿಯ 50ನೇ ವರ್ಷದ ಕರಾಳ ದಿನದ ಅಂಗವಾಗಿ ಭವ್ಯ ಕಾರ್ಯಕ್ರಮ ನಡೆಯಿತು. ಮಂಡ್ಯ BJP ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮನ್ ಕಿ ಬಾತ್ ಕಾರ್ಯಕ್ರಮದ ವಿಡಿಯೋ ಪ್ರಸಾರ ಕೂಡ ನಡೆಯಿತು. ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ತುರ್ತು ಪರಿಸ್ಥಿತಿಯ ಹಿನ್ನೆಲೆಯನ್ನು ತೆರೆದಿಟ್ಟರು. ಯುದ್ಧ ಕಾಲದಲ್ಲೂ ತುರ್ತು ಪರಿಸ್ಥಿತಿ ಅನಿವಾರ್ಯ, ಆದರೆ 1975ರಲ್ಲಿ ಕಾಂಗ್ರೆಸ್ ಯಾಕೆ ಏರಿಕೆ ಮಾಡಿತು? ಇದು ಪ್ರಜಾಪ್ರಭುತ್ವದ ಮೇಲೆ ನಿಗ್ರಹದ ಛಾಯೆ ಅಂತ ಅವರು ಪ್ರಶ್ನೆ ಮಾಡಿದರು. 28 ವರ್ಷ ಆಗಿತ್ತು. 1975ರಲ್ಲಿ ಕೆಂಪೇಗೌಡರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಅವ್ರು ಬೇಸರ ಕೊಟ್ಟಿದ್ರು. ಅವರು ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಬಂದು ಕೆಂಪೇಗೌಡರು ಸಿದ್ದರಾಮಯ್ಯನವ್ರ ಗುರುಗಳು, ಆದ್ರೆ ಒಂದು ಜಾತಿನ ಮಾಡಲಿಲ್ಲ.
ಸಿದ್ದರಾಮಯ್ಯ ಕರ್ಕೊಂಡ್ಬಂದು ತಾಲೂಕು ಪಂಚಾಯತ್ ಮೆಂಬರ್ ಮಾಡಿದ್ರು, ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸಿ ಮೆಂಬರ್ ಮಾಡಿದ್ರು. ಸಿದ್ದರಾಮಯ್ಯ ಅವತ್ತು ಕೂಡ ಸೋಷಿಯಲಿಸ್ಟ್ ಮೂವ್ಮೆಂಟ್ ಗಳಲ್ಲಿ ಇದ್ರು. 28 ವರ್ಷದ ಸಿದ್ದರಾಮಯ್ಯನವರು ತುರ್ತುರಿಸಿ ಪರಿಸ್ಥಿತಿ ಬಂದಾಗ ಏನ್ ಮಾಡ್ತಾ ಇದ್ರು? ಇವತ್ತು ಸಂವಿಧಾನದ ಬಗ್ಗೆ, ದಲಿತರ ಬಗ್ಗೆ ಬಹಳ ಓತಪ್ರೋತವಾಗಿ ಕಂಠಘೋಷವಾಗಿ ಮಾತಾಡ್ತಾರಲ್ಲ. ಅವತ್ತು 16 ವರ್ಷದ 6 ವರ್ಷಕ್ಕೆ ಅವರು ಜೈಲಿಗೆ ಬಂದ್ರು ಬೆಂಗಳೂರಿನಲ್ಲಿ. 13 ವರ್ಷದ ಅವರ ಪ್ರಧಾನ ರವಿಯವರು ಅವರು ಜೈಲಿಗೆ ಬಂದ್ರು. 20 ವರ್ಷದ ಸುರೇಶ್ ಕುಮಾರ್ ಅವರು ಜೈಲಿಗೆ ಹೋದ್ರು. 28 ವರ್ಷದ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ರು? ಇವಾಗ ಸಂವಿಧಾನದ ಬಗ್ಗೆ ಮಾತಾಡ್ತಾರಲ್ಲ, ಅವತ್ತು ಕೂಡ ಆರಾಮಾಗಿ ಗುಂಡಾಡಿ ಗುಂಡುತ್ತಾರೆ ಇದ್ರು ಅಷ್ಟೇ. ಯಾವತ್ತು ಸಂವಿಧಾನದ ವಿರುದ್ಧ, ಸಂವಿಧಾನದ ಆ ಒಂದು ಸಂವಿಧಾನದ ಮೂಲ ಆಶಯಕ್ಕೆ ಕೊಡಲೆ ಪೆಟ್ಟು ಕೊಟ್ಟಂತಹ ತುರ್ತು ಪರಿಸ್ಥಿತಿ ವಿರುದ್ಧ ಯಾವತ್ತು ಧ್ವನಿ ಇರಲಿಲ್ಲ, ಯಾವತ್ತು ಮಾತಾಡಲಿಲ್ಲ, ಅವ್ರು ಯಾವತ್ತು ಜೈಲಿಗೆ ಹೋಗ್ಲಿಲ್ಲ. ಇವತ್ತು ಸಂವಿಧಾನದ ಪಾಠ ಹೇಳ್ಕೊಡ್ತಾರೆ ಸಿದ್ದರಾಮಯ್ಯ. ಅವರಿಗೆ ಈ ಪರಿಸ್ಥಿತಿಯನ್ನ ನೆನಪು ಮಾಡ್ಕೊಡ್ಬೇಕೋ ಬೇಡವಾ? ಮಾಜಿ ಸಚಿವ ಮಹೇಶ್ ಮಾತನಾಡಿ, ಸಂವಿಧಾನವನ್ನು ಸುಪರಿವರ್ತನೆಗೊಳಿಸಲು ಕಾಂಗ್ರೆಸ್ ಉದ್ದೇಶಿತ ಘೋಷಿಸಿತ್ತು. ಪತ್ರಿಕೆಗಳು, ಮಾಧ್ಯಮಗಳ ಮೇಲೆ ಕಡ್ಡಾಯ ನಿರ್ಬಂಧ ಹೇರಲಾಯಿತು. 40ನೇ ತಿದ್ದುಪಡಿ ಮೂಲಕ ಸಂಸದೀಯ ಧೋರಣೆ ಮಾರ್ಪಡಿಸಲಾಯಿತು ಅಂತ ಹೇಳಿದರು. 1971ರಲ್ಲಿ ಲೋಕಸಭಾ ಚುನಾವಣೆ ನಡೆಯಿತು. ಆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 352 ಸೀಟ್ಗಳನ್ನು ಗೆದ್ದು ಅಬ್ಸಲ್ಯೂಟ್ ಮೆಜಾರಿಟಿ ತಗೊಂಡಿತ್ತು. ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಯಬರೇಲಿನಲ್ಲಿ ಗೆದ್ದಿದ್ರು. ಅವರು ಪ್ರಧಾನಿಯಾಗಿದ್ರು. ಈ ರಾಯಬರೇಲಿನಲ್ಲಿ ಇಂದಿರಾ ಗಾಂಧಿ ಅವರು ಗೆದ್ದಿದ್ರಲ್ಲ, ಅಲ್ಲಿ ಸೋತಂತ ಅಭ್ಯರ್ಥಿ ರಾಜನಾರಾಯಣ ಅವರು ಇಂದಿರಾ ಗಾಂಧಿ ಅವರ ಚುನಾವಣೆಯ ಆಯ್ಕೆಯ ತಕರಾರು ಅರ್ಜಿಯನ್ನ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಹಾಕಿದ್ರು. ಏನಂತ ಹಾಕಿದ್ರು? ಶ್ರೀಮತಿ ಇಂದಿರಾ ಗಾಂಧಿ ಅವರು ಸರ್ಕಾರಿ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡು ಗೆದ್ದಿದ್ದಾರೆ, ಅಕ್ರಮವಾಗಿ ಗೆದ್ದಿದ್ದಾರೆ. ಅಕ್ರಮವಾಗಿ ಗೆದ್ದಿದ್ದಾರೆ ಅಂದ್ರೆ ಏನ್ ಮಾಡಿರ್ಬೋದು? ರಾಯಬರೇಲಿನಲ್ಲಿ ಅಂದ್ರೆ ಬೂತ್ ಕ್ಯಾಪ್ಚರ್ ಮಾಡಿರ್ಬೋದು. ತಾಲೂಕು ಅಧ್ಯಕ್ಷ ಧನಂಜಯ ಅವರು ಮಾತನಾಡಿ, ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಯನ ಕುರಿತು ಮಹತ್ವದ ಮಾಹಿತಿ ನೀಡಿದರು. ಇದು ಕೇವಲ ಇತಿಹಾಸವಲ್ಲ, ಪ್ರಜಾಪ್ರಭುತ್ವದ ಪಾಠವೂ ಅಂತ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ, ಅಶೋಕ್ ಜಯರಾಮ್, ಸಚ್ಚಿದಾನಂದ, ಮದ್ದೂರು ಸ್ವಾಮಿ, ಶ್ರೀಧರ್, ಶಿವಲಿಂಗೇಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರ ಬಗ್ಗೆ ಮಾಜಿ ಸಚಿವರಾದಂತಹ CS ಪುಟ್ಟರಾಜು ಇಲ್ಲಸಲ್ಲದ ಆರೋಪ ಮಾಡಿರುವುದು ಸರಿಯಲ್ಲ ಅಂತ ಮೈಶುಗರ್ ಅಧ್ಯಕ್ಷರಾದ CD ಗಂಗಾಧರ್ ಪಾಂಡವಪುರದಲ್ಲಿ ತಿಳಿಸಿದ್ದಾರೆ. ಮಾಜಿ ಸಚಿವರಾದ CS ಪುಟ್ಟರಾಜರವರು ಸಚಿವರಾದ ಚೆಲುವರಾಯಸ್ವಾಮಿರವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಅಂತ ಮೈಸೂಗರ್ ಅಧ್ಯಕ್ಷರಾದ CD ಗಂಗಾಧರ್ ಪಾಂಡವಪುರದಲ್ಲಿ ತಿಳಿಸಿದರು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಶಾಸಕರು ಜನಪ್ರಿಯತೆಯನ್ನು ನೋಡಲಾರದೆ ಅಸೂಯೆಯಿಂದ ಮಾತನಾಡುತ್ತಿದ್ದಾರೆ ಅಂತ ಹೇಳಿದರು. ಪೊಲೀಸ್ ಠಾಣೆ ವಿಚಾರವನ್ನು ರಾಜಕೀಯ ಸಾಧನೆಗೆ ಉಪಯೋಗಿಸಬಾರದು ಅಂತ ಅವರು ತಿಳಿಸಿದ್ದಾರೆ. ಪೊಲೀಸ್ ಠಾಣೆ ವಿಚಾರವನ್ನು ರಾಜಕೀಯವಾಗಿ ಬಳಸಿಕೊಳ್ಳಬಾರದು. ಸಚಿವ ಚೆಲುವರಾಯಸ್ವಾಮಿ ಅವರು ವಿಶ್ವವಿದ್ಯಾನಿಲಯ ತರಲು ಶ್ರಮಿಸುತ್ತಿದ್ದು, ಅವರ ಅಭಿವೃದ್ಧಿ ಕೆಲಸಗಳನ್ನು ತಡೆಯಲು ಅನವಶ್ಯಕವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಇನ್ನು ಅಭಿವೃದ್ಧಿ ಕಾರ್ಯಕ್ರಮ ರಸ್ತೆ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ. ಇವ್ರೇನು ಮಾಡ್ತಿದ್ರು? ಇವರು ಸಚಿವರಾಗಿದ್ದರೆ ಏನು ಮಾಡ್ತಿದ್ರು? ರಸ್ತೆನ ನಾವ್ಯಾರು ಮಾಡ್ಕೊಳ್ಳೋದು? ಇವರ ವೈಫಲ್ಯ, ಇವರ ಸಚಿವಗಿರಿಯ ವೈಫಲ್ಯ ಇವತ್ತು ಎದ್ದು ಕಾಣ್ತಾ ಇದೆ. ಆದ್ದರಿಂದ ನಮ್ಮ ಆಗ್ರಹ ಇಷ್ಟೇ, ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಚಿನುಕುರುಳಿ ವ್ಯಾಪ್ತಿನಲ್ಲಿ ಇವರ ಕ್ವಾರಿಗಳು ನಡೀತಿದ್ದಂಥ ಸಂದರ್ಭದಲ್ಲಿ ಇವರಿಗೆ ಪೊಲೀಸ್ ಸ್ಟೇಷನ್ ಬೇಕಾಗಿರಲಿಲ್ಲ. ಇವ್ರ ಕ್ವಾರಿಗಳೆಲ್ಲ ನಿಂತ್ಕೊಂಡು ಬೇರೆ ಕಡೆ ಶಿಫ್ಟ್ ಆದ್ರಲ್ಲ, ಬೇರೆಯವರ ತಡೆಗೋಸ್ಕರ ಇವ್ರು ಪೊಲೀಸ್ ಸ್ಟೇಷನ್ ಬೇಕಾಗಿದೆ ಅಷ್ಟೇ. ಸಂಸದರಾಗಿದ್ರು, ಇವ್ರದೇ ಸರ್ಕಾರ ಇತ್ತು, ಒಂದಲ್ಲ ಎರಡು ಬಾರಿ ಸರ್ಕಾರ ಇತ್ತು, ಒಂದಲ್ಲ ಎರಡಲ್ಲ ಇವರು ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು, ಶಾಸಕರಾಗಿದ್ರು. ಅವಾಗ ಯಾವಾಗೂ ಚಿನ್ಕುಳ್ಳಿ ಪೊಲೀಸ್ ಸ್ಟೇಷನ್ ಬಗ್ಗೆ ಎತ್ತದೇ ಇದ್ದರು. ಇವತ್ತು ಹೇಳ್ತಾವ್ರೆ ಅಂತಂದ್ರೆ ಇವ್ರಿಗೆ ಈಗ ಅನಿವಾರ್ಯ ಆಗಿರೋದು ಏನಕ್ಕೆ ಅಂದರೆ, ಇವರ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ಏನಿದ್ದು ಅವೆಲ್ಲವಲ್ಲೂ ವ್ಯಾಹತವಾಗಿ ನಡೆಸ್ಕೊಳ್ಳಿಕ್ಕೆ ಇವರು ಪೊಲೀಸ್ ಸ್ಟೇಷನ್ ಬೇಕಾಗಿರಲಿಲ್ಲ. ಈಗ ಇವರಿಗೆ ಅನಿವಾರ್ಯ ಕಾಡ್ತಾ ಇದೆ. ಆದ್ದರಿಂದ ಈ ಪೊಲೀಸ್ ಠಾಣೆಗೂ ನಮ್ಮ ಸಚಿವರಿಗೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ಅಭಿವೃದ್ಧಿ ಪರವಾದ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ಸಚಿವರು ಅಲ್ಲಿಗೆ ಸ್ಟೇಷನ್ ಕೊಡಿ ಅಂತ ಹೇಳಿದರೆ ಹೊರತು ಕಿತ್ತುಗುಟ್ಟಿಯಲ್ಲಿ ಕೊಡಿ ಅಂತ ಎಲ್ಲೂ ಹೇಳಿಲ್ಲ. ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಮಾತನಾಡಿ, ಸೋತ ಹತಾಶೆಯಿಂದ ಟೀಕೆ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿದರು. ಉಸ್ತುವಾರಿ ಮಂತ್ರಿಗಳು ಮಾಡಬೇಕಾದ ಕೆಲಸನ ಯಾಕೆ ಸ್ವಾಮಿ ನೀವು ಮಾಡಿ ತಂದಾಕಿ ನಮ್ಗೆ ಬಿಡ್ತಾ ಇದ್ದೀವಿ. ಕುಮಾರಸ್ವಾಮಿ ದಯಮಾಡಿ ಒಂದು ಇಂಡಸ್ಟ್ರಿಯಲ್ ತಗೊಂಡು ಸ್ವಾಮಿ, 100 ಉದ್ಯೋಗ ಕೊಡಿ ಸ್ವಾಮಿ.
ಈ ಜಿಲ್ಲೆ ಜನ ಗೋಡ್ ಕೊಟ್ಟಿದ್ದಾರೆ, ಆ ಕೆಲಸ ಮಾಡಿ. ಅದ್ಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ಗೋಸ್ಕರ ಸ್ವಲ್ಪ ಮಾಡಿ ಮಹಾನ್ ನಾಯಕರು ಅಂತ ಟೀಕೆ ಮಾಡಿದ್ವಿ ಎಲ್ಲ ಬಿಡಿ. ಗೋಷ್ಠಿಯಲ್ಲಿ ಕೃಷ್ಣೇಗೌಡ, ಸಿದ್ದಲಿಂಗೇಗೌಡ, ಕಣಿವೆ ರಾಮು, ಚಂದ್ರಶೇಖರ್, ಉಮಾಶಂಕರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನಾಡಪ್ರಭು ಕೆಂಪೇಗೌಡ ಮತ್ತು ಕೆ.ವಿ. ಶಂಕರಗೌಡರು ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಅಂತ ಜಿಲ್ಲಾ ಬಿಜೆಪಿ ಮುಖಂಡರಾದ ಎಚ್.ಆರ್. ಅರವಿಂದ್ ಅಭಿಪ್ರಾಯಪಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನಾಡಪ್ರಭು ಕೆಂಪೇಗೌಡ, ಕೆ.ವಿ. ಶಂಕರಗೌಡ ಅವರು ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ಮುಖಂಡ ಎಚ್.ಆರ್. ಅರವಿಂದ್ ತಿಳಿಸಿದರು. ಮಂಡ್ಯದ ಸೇವಕಿರಣ ಸಭಾಂಗಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಹಾಗೂ ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂಕವೀರ ಪುರಸ್ಕಾರ ಮತ್ತು ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯ ರಾಜಕಾರಣಿಗೆ ರಾಜಾಡಳಿತದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನಾಡಪ್ರಭು ಕೆಂಪೇಗೌಡ ಅವರು ಮಾದರಿಯಾಗಿದ್ದಾರೆ. ಇಂತಹ ಮಹಾನ್ ನಾಯಕರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದರೆ ಪ್ರಗತಿ ಸಾಧ್ಯ ಅಂತ ಹೇಳಿದರು. ಇಂದಿನ ವಿದ್ಯಾರ್ಥಿಗಳಿಗೆ ಸಾಧನೆ ತೊಡಕಾಗಬಾರದು, ಭವಿಷ್ಯಕ್ಕೆ ದಾರಿಯಾಗಬೇಕು. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು 10 ವರ್ಷ ಶ್ರಮಪಟ್ಟು ಇಷ್ಟಪಟ್ಟು ಓದಿದರೆ ಭವಿಷ್ಯ ಉಜ್ವಲವಾಗುತ್ತದೆ ಅಂತ ಹೇಳಿದರು. ತೊಡಕಾಗಬಾರ್ದು, ಭವಿಷ್ಯಕ್ಕೆ ದಾರಿ ಆಗಬೇಕು. ಅವಾಗಷ್ಟೇ ನಾವು ಈಗ ಬಂದು ಕರೆದು ಸನ್ಮಾನ ಮಾಡಿದ್ರು, ಮುಗೀತು, ನಂದು ಇಷ್ಟೇ ಅಲ್ಲ, ಇನ್ನೂ ಭವ್ಯವಾದ ಬದುಕು, ಇನ್ನೂ ಒಂದು 10-15 ವರ್ಷ ಓದಲಿಕ್ಕಿದ್ದಾರೆ. ನಾನು ಸರಿಗ ಓದಿದ್ರೆ ತುಂಬ ಕಷ್ಟಪಟ್ಟು ಈಗ ಒಂದು 10 ವರ್ಷ ನೀವು ಶ್ರಮ ಬಿಟ್ಟರೆ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ. ಮತ್ತು ಸಾಧಕರಿಗೆ ಸನ್ಮಾನ, ಸಾಧನೆ ಸುಮ್ಮನೆ ಮಾಡಿದ್ದಲ್ಲ, ಅವರ ನಿರಂತರ ಪರಿಶ್ರಮದಿಂದ ಸಾಧನೆ ಆಗ್ತದೆ. ಕೆಂಪೇಗೌಡರ ಜಯಂತಿ 517 ವರ್ಷಕ್ಕೂ ಮಿಗಿಲಾಗಿದ್ದು ಯಾಕೆ ನೆನೀತೀವಿ? ಕೆಂಪೇಗೌಡ ಮಾಡಿದಂಥ ಆದರ್ಶ ಗುಣವನ್ನು ನೆನೀತಾ ಅವರನ್ನು ನೆನೀತಾರೆ. ಒಡೆಯರು ಯಾಕೆ ನೆನೀತೀವಿ? ರಾಜಕಾರಣಿಗಳು ಏನೂ ಮಾಡಬೇಕಿಲ್ಲ, ಇಂಥ ನಾಯಕರುಗಳ ಮಾಡಿದ ದಾರಿಯಲ್ಲಿ ಅವರು ತೋರಿದ ಸಮಾಜಮುಖಿಯಾಗಿ ಏನು ಕೆಲಸ ಮಾಡಿದ್ದಾರೆ, ಒಂದು 10 ಆಯ್ಕೆ ಮಾಡಬೇಕು. ಅಷ್ಟನ್ನು ಮಾಡಿದರೆ ಸಾಕು, ಸಮಾಜ ನಿಮಗೆ ಗುರುತಿಸ್ತಾರೆ. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂಕವೀರ ಪುರಸ್ಕಾರ ನೀಡಿ ಮತ್ತು ಸಾಧಕರನ್ನು ಗಣ್ಯರು ಅಭಿನಂದಿಸಿದರು. ಸಮಾರಂಭದಲ್ಲಿ ಸೇವಕಿರಣ ವೃದ್ಧಾಶ್ರಮದ ಕಾರ್ಯದರ್ಶಿಗಳಾದ ಜಿ.ವಿ. ನಾಗರಾಜು, ಪೋತೆರ ಮಹಾದೇವು, ಡಾಕ್ಟರ್ ಆನಂದ್, ಚಂದಮ್ಮ ಪೂರ್ಣಚ್ಚ, ಮಿಮ್ಸ್ನ ಪ್ರಸೂತಿ ತಜ್ಞರಾದ ಡಾಕ್ಟರ್ ಮನೋಹರ್, ಜಾನಪದ ತಜ್ಞ ಕೀಲಾರ ಕೆ.ಪಿ. ವೀರಪ್ಪ, ಮಂಜುಳಾ, ಸುಧಾ ಸೇರಿದಂತೆ ಇನ್ನಿತರರಿದ್ದರು. ಕಾವೇರಿ ನದಿಗೆ ವೈಜ್ಞಾನಿಕ ಮತ್ತು ವೈಚಾರಿಕ ಸ್ಪರ್ಶ ನೀಡದೆ ಕಾವೇರಿ ಆರತಿಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನು ಕೈಬಿಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ವೆಂಕಟಗಿರಿಯ ಮತ್ತು ಪದಾಧಿಕಾರಿಗಳು ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮುಗಿಸಿ ಹೋಗುವ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿ ಕರಪತ್ರ ನೀಡಿದ್ದಾರೆ. ಕಾವೇರಿ ಆರತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡಬಾರ್ದು, ಕೈಬಿಡಿ ಅಂತೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾವೇರಿ ನದಿಗೆ ವೈಜ್ಞಾನಿಕ ಮತ್ತು ವೈಚಾರಿಕ ಸ್ಪರ್ಶ ನೀಡದೆ ಕಾವೇರಿ ದೀಪಾರತಿಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ಮೌಢ್ಯಾಚರಣೆಯನ್ನು ಖಂಡಿಸುತ್ತಾ ಕಾವೇರಿ ನೀರು ಸದ್ಬಳಕೆ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ತೆರೆಯಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯ ನೇತೃತ್ವದಲ್ಲಿ ಕೆಆರ್ಎಸ್ನ ಜಲಾಶಯದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಲಾಯಿತು. ಕಾವೇರಿ ನದಿ ರಾಜ್ಯದ ಜೀವನಾಡಿ ನದಿಗಳಲ್ಲಿ ಒಂದು. ಈ ನದಿಯ ಜಲವಿವಾದ ಗಂಭೀರ ಸ್ವರೂಪದ್ದಾಗಿದ್ದರೂ ತಮಿಳುನಾಡು ಮತ್ತು ನಮ್ಮ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಮನಗರ, ಮಂಡ್ಯ, ಮೈಸೂರಿಗೆ ಕುಡಿಯುವ ನೀರು, ಮಂಡ್ಯ ಜಿಲ್ಲೆಗೆ ಕೃಷಿಗೆ ಸಹಕರಿಸುತ್ತಿರುವ ಸಂಜೀವನಿಯಾಗಿರುವುದು ಎಲ್ಲರಿಗೂ ವಿಚಾರವಾಗಿದೆ. ಹಾಗಾಗಿ ಕಾವೇರಿಗೆ ದೀಪಾರತಿಗೆ ನಮ್ಮ ವಿರೋಧವಿದೆ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕೆ.ಎಂ. ಅನಿಲ್ ಕುಮಾರ್, ಬಿ. ಆನಂದ್, ಸುಸ್ಮಿತಾ ಆನಂದ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಆರ್ಎಸ್ ಅಣೆಕಟ್ಟೆಗೆ ಮುಖ್ಯಮಂತ್ರಿಗಳಿಂದ ಬಾಗಿನ ಸಮರ್ಪಣೆ. ಜೆಡಿಎಸ್ ಬಿಜೆಪಿ ವಿರುದ್ಧ ಹರಿಹಾಯ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಾವೇರಿ ಆರತಿಗೆ ವಿರೋಧ ಮಾಡಬೇಡಿ ಎಂದ ಡಿ.ಕೆ. ಶಿವಕುಮಾರ್. ಮಂಡ್ಯ ಜಿಲ್ಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ. ಭಾರತೀನಗರ ಮಂಡ್ಯದಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕಾರ್ಯಕ್ಕೆ ಚಾಲನೆ. ಡಿ.ಕೆ. ಶಿವಕುಮಾರ್ ಹೇಳಿಕೆ ವಿರುದ್ಧ ತೀವ್ರ ಪ್ರಹಾರ. ಕಾವೇರಿ ಆರತಿ ಕೈಬಿಡಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗೆ ಮನವಿ. ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ. ಸಂಸದ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ. ಮದ್ದೂರಿನಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಮಕ್ಕಳನ್ನು ಮೊಬೈಲ್ನಿಂದ ದೂರ ಇಡಲು ಸ್ವಾಮೀಜಿ ಸಲಹೆ. ಶಿಕ್ಷಣದ ಮಹತ್ವ ತಿಳಿಯಲು ಡಾಕ್ಟರ್ ಜಯಪ್ರಕಾಶ ಗೌಡ ಇಂಗಿತ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಜಾನಪದ ಸಂಭ್ರಮ ಯಶಸ್ವಿ. ಜಾನಪದ ಪರಿಚಾರಕರಿಗೆ ಆತ್ಮೀಯ ಸನ್ಮಾನ. ಮೇಳೈಸಿದ ಜಾನಪದ ಕಲರವ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ.
ಇದು ಬಾಂಧವ್ಯಗಳ ಬೆಸುಗೆ.